ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರಾವಣಿ, ಏನು ಆರಾಮಾಗಿ ಕೂತ್ಕೊಂಡಿದೀಯಾ? ಆದ್ರೂ ನೀನ್ ಈ ರೀತಿ ನನ್ನ ಕೈ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೈ ಕೊಡೋದ? ಏನ್ ಹೇಳ್ತಿದ್ಯಾ? ಇನ್ನೇನ್ ಮತ್ತೆ, ಶ್ರೀಫಲ್ಲಿ ನಾ ಹೇಗಾದ್ರೂ ಮಾಡಿ ಲವ್ವಲ್ಲಿ ಬೀಳಿಸ್ಕೋಬೇಕು ಅನ್ಕೊಂಡಿದ್ದೆ. ಇನ್ನೇನು ನಾನ್ ಬೀಳಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ರೆ ನೀವ್ ಆ ಕಡೆಯಿಂದ ತಳ್ಳೇ ಇಲ್ಲ. ಏನ್ ತಳ್ಳದ? ಈ ತಳ್ಳೋದು ಬೀಳ್ಸೋದು ಇದೆಲ್ಲ ನನಗ್ ಗೊತ್ತಿಲ್ಲ. ಅಷ್ಟಕ್ಕೂ ನಿನ್ ಲವ್ನ ನೀನ್ ಪಡ್ಕೊಳ್ಳೋದಕ್ಕೆ ನೀನ್ ಟ್ರೈ ಮಾಡ್ಬೇಕು, ಕಷ್ಟ ಪಡ್ಬೇಕು. ಅದನ್ ಬಿಟ್ಬಿಟ್ಟು ನಮ್ಮ ಹತ್ರ ಬಂದು ಹೇಳಿದ್ರೆ ಆಹಾ ಆಹಾ, ಎಂತ ಮಾತು! ನಿನ್ ಪ್ರೀತಿ ಪಡ್ಕೊಳಕ್ಕೆ ನಮ್ನೆಲ್ಲ ಕರ್ತ್ಕೊಳ್ಳಿಲ್ವಾ? ನೀನ್ ಈ ರೀತಿ ಮಾತಾಡ್ತೀಯ ಅಂತ ಗೊತ್ತಿದ್ರೆ ನಾನು ನಿನ್ ಪ್ರೀತಿಗೆ ಸಪೋರ್ಟೇ ಮಾಡ್ತಾ ಇರ್ಲಿಲ್ಲ. ಹಲೋ ಬ್ರದರ್, ನೀನ್ ಸಪೋರ್ಟ್ ಮಾಡ್ದೆ ಅಂತಲ್ಲ ನನ್ ಲವ್ ನನಗ್ ಸಿಕ್ಕಿದ್ದು. ನನ್ ಸುಬ್ಬು ನನ್ನ ಪಡ್ಕೊಳ್ಳೋದಕ್ಕೋಸ್ಕರ ಫೈಟ್ ಮಾಡಿ ರಕ್ತ ಸುರಿಸಿ ಆಮೇಲೆ ನನಗ್ ಪ್ರಪೋಸ್ ಮಾಡಿದಾನೆ. ರಕ್ತ ಸುರಿಸಿ ದಕ್ಕಿಸ್ಕೊಂಡಿರೋ ಪ್ರೀತಿ ನಮ್ದು. ಅಂಥದ್ರಲ್ಲಿ ನಿನ್ ಕಡೆ ಪಕ್ಷ ಬೆವರು ಸುರಿಸಿಲ್ಲ ಅನ್ಸುತ್ತೆ. ಪ್ರೀತಿ ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತಾ? ಆಯ್ತಮ್ಮ, ಆಯ್ತು. ನಾನು 4 ತಾಸು ಸೈಕಲ್ನ ತುಳಿದು ಬೆವ್ರನ್ನ ಸುರಿಸ್ತೀನಿ. ಆದ್ರೆ ನನ್ಗೆ ನಿಮ್ ಸಹಾಯ ಬೇಕು. ಮೊದ್ಲು ಶ್ರೀವಲ್ಲಿ ಸುಬ್ಬನ ಇಷ್ಟಪಡ್ತಿದ್ಲು, ಆದ್ರೆ ಈಗ ನೀವಿಬ್ರು ಒಂದಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದಾಳೆ. ನನ್ಗೋಸ್ಕರ ಅಲ್ದ ಇದ್ರು ಶ್ರೀವಲ್ಲಿಗೋಸ್ಕರನಾದ್ರೂ ನಮ್ಮಿಬ್ರನ್ನ ಒಂದ್ ಮಾಡಿ ಅವಳ ಹಿಂದೆ ಬಿದ್ದು ಸಾಯ್ತಾ ಇದೀನಿ ನಾನು. ನೋಡು, ಹುಡುಗಿರ್ಗೆ ಹಿಂದೆ ಸುತ್ತೋ ಹುಡುಗರಿಗಿಂತ ಕೈ ಹಿಡಿದು ಪಕ್ಕದಲ್ಲಿ ನಡೆಯೋ ಹುಡುಗರು ಇಷ್ಟ ಆಗ್ತಾರೆ. ಹುಡುಗಿರು ಗೋಗರಿಯೋ ಹುಡುಗರನ್ನ ಇಷ್ಟಪಡಲ್ಲ, ಗೋಳ ಇಕ್ಕೊಳ್ಳೋ ಹುಡುಗರನ್ನೇ ಇಷ್ಟಪಡೋದು. ಹಾ ಸರಿ ಬಿಡು, ಇದೆಲ್ಲ ಈಗ ನಿನ್ ತಲೆಗೆ ಹೋಗಲ್ಲ. ಈಗೇನು, ಶ್ರೀವಲ್ಲಿ ಮತ್ತೆ ನಿನ್ನ ಒಂದ್ ಮಾಡ್ಬೇಕು ತಾನೆ? ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಓಕೆ ಶ್ರಾವಣಿ, ಓಕೆ. ರಾಜಕಾರಣಿ ಮಗಳಾದ್ರೂ ಕೂಡ ರಾಜಕಾರಣಿ ಅವ್ರ ತರ ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ಕೊಂಡಿದೀನಿ. ಇನ್ಮೇಲೆ ನೀನೇ ನನ್ಗೆ ಲವ್ ಗುರು. ಬರಿಬೇಡ ಪ್ಲೀಸ್. ಸುಬ್ಬು ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಅವ್ನು ಬರೋವರೆಗೂ ಫೋನಲ್ಲಿ ಅವ್ನ ಫೋಟೋ ನೋಡ್ಕೊಂಡೆ ಕಾಲ ಕಳಿಬೇಕಾಗತ್ತೆ ಅನ್ಸತ್ತೆ. ನಾನು ಪದ್ದು ಹೇಳ್ದಾಗೆ ವಿಜಯಾಂಬಿಕಾ ಏನಾದರೂ ಒಂದು ಪ್ಲ್ಯಾನ್ ಮಾಡೇ ಇರ್ತಾಳೆ. ಹಾಗೇನಾದರೂ ಅವಳು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂದರೆ ಯಾವುದೋ ಒಂದು ದೊಡ್ಡ ಅನಾಹುತಕ್ಕೆ ಸಿದ್ಧವಾಗಿಯೇ ಇರ್ತಾಳೆ. ಅಂದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ನಮ್ಮ ಬಗ್ಗೆ ಅವಳಿಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಆ ರೀತಿ ಅವಳು ಮಾಡಬೇಕು ಅಂದರೆ ಆ ವಿಜಯಾಂಬಿಕಾಗೆ ಯಾರೋ ನಮ್ಮ ವಿಷಯನ ತಲುಪಿಸ್ಬೇಕು. ಅಂದರೆ ಅವಳು ನಮ್ಮ ಹಿಂದೆ ಯಾರನ್ನಾದರೂ ಬಿಟ್ಟಿರಬೇಕು. ಹಾಗೇನಾದರೂ ಆಗಿದ್ರೆ ಏನು ಮಾಡೋದು? ನೀವೇನು ಯೋಚನೆ ಮಾಡಬೇಡಿ ಅಣ್ಣ. ರಾಮಾಪುರ ಅನ್ನೋದು ಪದ್ದು ನಮಗೋಸ್ಕರ ಕಟ್ಕೊಟ್ಟಿರೋ ಭದ್ರವಾದ ಕೋಟೆ. ನಾವಿಲ್ಲಿರುವಾಗ ಯಾರಿಗೂ ನಮ್ಮ ವಿಚಾರ ಗೊತ್ತಾಗಲ್ಲ. ನಾನು ಬದುಕಿರೋ ವಿಷಯ ಕೂಡ ಅವಳಿಗೆ ತಲುಪಲ್ಲ.